Hi, my dear fourth semester BCom, BCA, BBM, BA, BSc students of Tumkur University, Tumkur. I am your English teacher, P. Raghavendra, Associate Professor of English in Government First Grade College, Tumkur. Today I am going to take up guided composition or story writing under written communication. And let me tell you, my dear students, this question will be the last question in the question paper. And in the last question, till last year, we were asking only one particular question on essay writing. We used to give you 3 topics on essay writing, and we used to ask you to choose any one topic and write an essay in about 1.5 pages for 10 marks. ಕೊನೆಯ ಪ್ರಶ್ನೆ ಪತ್ರಿಕೆಯಲ್ಲಿ 3 ಪ್ರಬಂಧಗಳು ಟಾಪಿಕ್ಸ್ ಕೊಡ್ತಾ ಇದ್ವು. ಅದರ ಯಾವ್ದನ್ನ ಒಂದನ್ನು ಬರಿ ಅಂತಿದ್ವು 10 ಮಾರ್ಕ್ಸ್ಗೆ, 1.5 ಪೇಜ್ ಅಂತಿದ್ವು. ಬಟ್ ಈಗೇನಾಗಿದೆ ಅಂದರೆ ನಾವು ಎಲ್ಲ ಇಂಗ್ಲೀಷ್ ಟೀಚರ್ಸ್ ಎಲ್ಲ ಸೇರಿಕೊಂಡು ಮತ್ತು ನಮ್ಮ ಬೋರ್ಡ್ ಆಫ್ ಸ್ಟಡೀಸ್, ನಮ್ಮ ತುಮಕೂರು ಯೂನಿವರ್ಸಿಟಿ ಬೋರ್ಡ್ ಆಫ್ ಸ್ಟಡೀಸ್ ಚೇರ್ಪರ್ಸನ್ ಆದ ಡಾಕ್ಟರ್ ಶಿವಲಿಂಗ ಸ್ವಾಮಿ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಅವರು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಸಾರಿ ಇದು ಎಸ್ಸೆ ರೈಟಿಂಗ್ ಅಂದರೆ ಹುಡುಗರಿಗೆ ವಾಕ್ಯಗಳನ್ನು ಜ್ಞಾಪಿಸ್ಕೊಂಡು ಬರೆಯೋದು, ರೂರಲ್ ವಿದ್ಯಾರ್ಥಿಗಳು ಬೇರೆ ನಮ್ಮ ತುಮಕೂರು ಯೂನಿವರ್ಸಿಟಿಲಿ ಭಾಳ ಕಷ್ಟ ಆಗುತ್ತೆ ಅಂಥೇಳಿ ಈ ಒಂದು ಗೈಡೆಡ್ ಕಾಂಪೋಸಿಷನ್ ಕಾಂಪೊನೆಂಟ್ನ ಇನ್ಕ್ಲೂಡ್ ಮಾಡಿದ್ರು, ಅಥವಾ ಸ್ಟೋರಿ ರೈಟಿಂಗ್. ಈಗೇನಪ್ಪ ಅಂದರೆ ನೀವುಗಳು ಆ ಕ್ವಶನ್ ಪೇಪರಲ್ಲಿ ಲಾಸ್ಟಲ್ಲಿ ಗೈಡೆಡ್ ಕಾಂಪೋಸಿಷನ್ ಅನ್ನ ಅಟೆಂಪ್ಟ್ ಮಾಡ್ಬೋದು, ಅಥವಾ ಕೊಟ್ಟ 3 ಪ್ರಬಂಧಗಳಲ್ಲಿ ಯಾವುದನ್ನು ಒಂದನ್ನು ಆನ್ಸರ್ ಮಾಡ್ಬೋದು. ನಿಮ್ಗೆ ಚಾಯ್ಸ್ ಇದೆ. ಯು either ಆನ್ಸರ್ ದಿ ಕ್ವಶನ್ ಆನ್ ಗೈಡೆಡ್ ಕಾಂಪೋಸಿಷನ್ ಆರ್ ಸ್ಟೋರಿ ರೈಟಿಂಗ್ ಫಾರ್ 10 ಮಾರ್ಕ್ಸ್, ಆರ್ ಯು ಚೂಸ್ ಎನಿ ಒನ್ ಫ್ರಮ್ 3 essays ಫಾರ್ 10 ಮಾರ್ಕ್ಸ್. ಅದನ್ನು ಆನ್ಸರ್ ಮಾಡಿ, ಇದನ್ನು ಆನ್ಸರ್ ಮಾಡಿ. ಹಾಗಾಗಿ ಈ ಸಾರಿ ನಾನು ಗೈಡೆಡ್ ಕಾಂಪೋಸಿಷನ್ ಸ್ವಲ್ಪ ಈಸಿ ಇರುತ್ತೆ ಅಂತೇಳಿ ತಗೊಳ್ತಾ ಇದ್ದೇನೆ. ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಗೈಡೆಡ್ ಕಾಂಪೋಸಿಷನ್ ಅಥವಾ ಸ್ಟೋರಿ ರೈಟಿಂಗಲ್ಲಿ ನಿಮಗೆ ಹಿಂಟ್ಸ್ ಕೊಡ್ತೀವಿ ನಾವು. ಹಿಂಟ್ಸ್ ಅಂದ್ರೇನು? ಪದಗಳು, ಬ್ರೋಕನ್ ವರ್ಡ್ಸ್ ಅಂತಾರೆ. ಒಂದು ಪದ ಕೊಡೋದು, ಡ್ಯಾಶ್ ಕೊಡೋದು, ಇನ್ನೊಂದು ಪದ ಕೊಡೋದು, ಒಂದು 3 ಪದಗಳು ಕೊಡೋದು, ಡ್ಯಾಶ್ ಕೊಡೋದು, ಒಂದು 4 ಪದಗಳ ಗುಂಪು ಕೊಡೋದು, ಡ್ಯಾಶ್ ಕೊಡೋದು. ಏನೋ ಒಂದು ಕಥೆ ಅಲ್ಲಿ ಅಡಗಿರುತ್ತೆ. ದೇ ವುಡ್ ಬಿ ಎ ಸ್ಟೋರಿ ಹಿಡನ್ inside those hints. You will have to understand those hints, go through all those hints and understand the story. Outline ಸ್ಟೋರಿನ ಅರ್ಥ ಮಾಡ್ಕೋಬೇಕು. ಇದು ಯಾವುದ್ರ ಬಗ್ಗೆ ಕಥೆ ಇದೆ ಅಂತ. ಹಾಗಾಗಿ ನೀವೇನು ಮಾಡಬೇಕಿಲ್ಲಿ ಅಂದರೆ ಆ ಪದಗಳನ್ನು ತೆಗೆದುಕೊಂಡು ಸಬ್ಜೆಕ್ಟ್ ವರ್ಬ್ ಅನ್ನ ಹೊಂದಿಸಬೇಕು. ನೋಡಿ, ನಾವು ಒಂದು ಕಥೆ ಬರೀಲಿ, ಒಂದು ಪ್ರಬಂಧ ಬರೀಲಿ, ಒಂದು ಸಮರಿ ಬರೀಲಿ, ಪ್ರತಿಯೊಂದು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಇರಬೇಕು ಸ್ನೇಹಿತರೆ. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇಂದ ಬಿಗಿನ್ ಆಗಿರುತ್ತೆ ಸೆಂಟೆನ್ಸ್. ಕೆಲವೊಮ್ಮೆ ನೆಗೆಟಿವ್ ಸೆಂಟೆನ್ಸಸ್ ಬರ್ಬೋದು, ಅವಾಗ ನಾಟ್ ಇರುತ್ತೆ. ಬಟ್ ಅದು ಅಸರ್ಟಿವ್ ಸೆಂಟೆನ್ಸ್ ಆರ್ಡರ್ಲೇ ಇರಬೇಕು. ಎಸ್ ಪ್ಲಸ್ ಬಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಸಬ್ಜೆಕ್ಟು ವರ್ಬ್ ಎರಡನ್ನ ನೀವು ಅಡ್ಜಸ್ಟ್ ಮಾಡಿ ಬರೀಬೇಕು. ಕೆಲವೊಂದು ಸರಿ ಈ ಹಿಂಟ್ಸ್ ಅಲ್ಲಿ HINTS ಹಿಂಟ್ಸ್, ಈ ಸುಳಿವುಗಳಲ್ಲಿ ಈ ಗುಂಪುಗಳು ಪದಗಳು ಕೊಡ್ತೀವಲ್ವ, ಮತ್ತೆ ಡ್ಯಾಶ್ ಕೊಡ್ತೀವಿ. ನೀವು ಆ ಡ್ಯಾಶ್ಗಳಲ್ಲಿ ಈಸು, ವಾಸು, ಆರು, ವರ್ರ ಅಂತ ತುಂಬಿಸಬಾರ್ದು. ಅವು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲ. ಆ ಡ್ಯಾಶಸ್ ಯಾಕೆ ಕೊಡ್ತೀವಿ ಅಂದರೆ ಬ್ರಿಡ್ಜ್ ಅದು. ನಿಮಗೆ 2 ಪದಗಳ ಅಥವಾ 2 ಗುಂಪುಗಳ ಪದಗಳ ಮಧ್ಯೆ ಇರ್ತಕ್ಕಂಥ ಬ್ರಿಡ್ಜು. ನೀವು ಆ ಪದಗಳನ್ನು ವಾಕ್ಯಗಳಾಗಿ ಬರೆದು ಒಂದಕ್ಕೊಂದು ಕೊಹೆರೆನ್ಸ್ ಅಂತೀವಿ, ಅರ್ಥಪೂರ್ಣವಾಗಿ ಒಂದು ಸ್ಟೋರಿಯನ್ನು ನೀವು ಬರೀಬೇಕು, ಆ ಕಥೆಯನ್ನು. ಹಾಗಾಗಿ ಕೆಲವೊಂದು ಸರಿ ಏನಾಗುತ್ತೆ, ಮೊದಲನೇ ಪದಗಳ ಗುಂಪಲ್ಲಿ ನಿಮಗೆ ಸಬ್ಜೆಕ್ಟ್ ಅಂದರೆ ನಾಮಪದ ಕೊಟ್ಟಿರ್ತಾನೆ, ನೀವು ವರ್ಬನ್ನು ಹೊಂದಿಸ್ಬೇಕು. ಇನ್ನೊಂದು ಗುಂಪಲ್ಲಿ ವರ್ಬ್ ಕೊಟ್ಟಿರ್ತಾನೆ, ನೀವು ನಾಮಪದ ಹೊಂದಿಸ್ಬೇಕು. ಕೆಲವು ಗುಂಪುಗಳಲ್ಲಿ ಗುಣಪದಗಳು ಕೊಟ್ಟಿರ್ತಾನೆ, ನೀವೇ ಸಬ್ಜೆಕ್ಟು ವರ್ಬನ್ನ ಜ್ಞಾಪಿಸ್ಕೊಂಡು ಊಹಿಸಿಕೊಂಡು ಬರೀಬೇಕು. ಇಡೀ ಕಥೆಯಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟು ವರ್ಬ್. ಆಮೇಲೆ ವರ್ಬ್ ಟೆನ್ಸ್ ಅಂತೀವಿ. ಅಂದ್ರೇನು? ಕಾಲ. ಕ್ರಿಯಾಪದದ ಕಾಲವು ಯಾವಾಗಲೂ ಭೂತಕಾಲದಲ್ಲಿ ಬರೆಯೋದೇ ಉತ್ತಮ. That my suggestion to you is to use these action verbs or auxiliary verbs only in the past tense. ಅವಾಗೇನಾಗುತ್ತೆ, ಈಸಿ ಆಗುತ್ತೆ. ಅದು ಹೇಗೆ ಮಾಡಬೇಕು, ಏನು ಎತ್ತಂತೆ ನಿಧಾನವಾಗಿ
2 ಪಾರ್ಟ್ಸಲ್ಲಿ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋ ಫಸ್ಟ್ ಪಾರ್ಟು ಮತ್ತು ನಂತರದ ವಿಡಿಯೋ ಸೆಕೆಂಡ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ. ನಿಧಾನವಾಗಿ ಕಲಿತಿರಲ್ವ, ಏನನ್ನ ಡೌಟ್ಸ್ ಇದ್ದರೆ ನನಗೆ ವಾಟ್ಸ್ಯಾಪ್ ಮಾಡಿ, ನನಗೆ ಕಾಲ್ ಮಾಡಿ. ನನ್ನ ನಂಬರ್ ನಿಮ್ಗೆ ಗೊತ್ತಿದೆ, 7353924362. ಈಗ ಹೋಗೋಣ ಪ್ಯಾಸೇಜ್ಗೆ. ಫಸ್ಟ್ ನಿಮಗೆ ಹಳೆಯ ಕ್ವಶನ್ ಪೇಪರ್ ಮಾಡಲ್ ತೋರಿಸ್ತೀನಿ, ಕೊನೆ ಪ್ರಶ್ನೆ, ಆಮೇಲೆ ಪ್ಯಾಸೇಜ್ ಹೋಗೋಣ. ಓಕೆ, ಆರ್ ವಿ ರೆಡಿ? ಕಮ್ ಆನ್, ಲೆಟ್ಸ್ ಗೋ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಲಾಸ್ಟ್ ಕ್ವಶನ್. ಇಲ್ಲಿ ನೋಡಿ, ಆ ಕೆಳಗೆ ಡ್ಯಾಶ್ ಕೊಟ್ಬಿಟ್ಟಿದ್ದಾನೆ ಪ್ರಶ್ನೆ ಪತ್ರಿಕೆಯಲ್ಲಿ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ರೈಟ್ ಎ ಸಾರಿ ನಾಟ್ ದಿಸ್ ಒನ್. ನೋಡಿ ಲಾಸ್ಟ್ ಪ್ರಶ್ನೆ, 10th ಕ್ವಶನ್ ನೋಡಿ. ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾನೆ. ಕೊಟ್ಟೇನು ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ, 1x10 ಅಂತ ಕೊಟ್ಟಿದ್ದಾನೆ. ಕಾಣಿಸ್ತಾ ಇದೆಯಾ ನೋಡಿ, ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಎಷ್ಟನೇ ಪ್ರಶ್ನೆ ಇದು? 10th ಪ್ರಶ್ನೆ, ಕೊನೇ ಪ್ರಶ್ನೆ ಪತ್ರಿಕೆಯಲ್ಲಿ. ನೋಡಿ, ಜನರಲ್ ಎಲೆಕ್ಷನ್ಸ್ ಇನ್ ಇಂಡಿಯಾ ಅಂತ ಕೊಟ್ಟ, ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಇನ್ ದ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಅಂತ ಕೊಟ್ಟ, ಆಮೇಲೆ ಡಿಮಾನಿಟೈಸೇಷನ್ ಅ ಬೂನ್ ಆ ಕರ್ಸ್ ಅಂತ ಕೊಟ್ಟ. ಆ ಮೂರಲ್ಲಿ ಒಂದು ಬರೀಬೇಕು ಅಂದ. ಈಗೇನು ಮಾಡ್ತಾ ಇದ್ದೀವಿ ಅಂದರೆ, ಇದರ ಜೊತೆಯಲ್ಲಿ ನಿಮಗೆ ಒಂದು ಗೈಡೆಡ್ ಕಾಂಪೋಸಿಷನ್ ಅಥವಾ ಸ್ಟೋರಿ ರೈಟಿಂಗ್ನ ಇದರ ಮೇಲೆ ಕೊಡ್ತೀವಿ. ಈ 3 ಪ್ರಶ್ನೆಗಳಿದೆ ಅಲ್ವಾ, ಈ 3 ಟಾಪಿಕ್ಸ್, ಅದರ ಮೇಲೆ ಒಂದು ಗೈಡೆಡ್ ಕಾಂಪೋಸಿಷನ್ ಕೊಟ್ಟು OR ಅಂತ ಬರೆದು ಪುನಃ ಈ 3 ಎಸ್ಸೆಸ್ ಕೊಡ್ತೀವಿ. ಈ ರೀತಿ ನೀವು ಗೈಡೆಡ್ ಕಾಂಪೋಸಿಷನ್ ಆನ್ಸರ್ ಮಾಡ್ಬೋದು ಅಥವಾ ಈ 3 ಟಾಪಿಕ್ಸಲ್ಲಿ ಯಾವುದನ್ನು ಒಂದು ಆನ್ಸರ್ ಮಾಡ್ಬೋದು. ದ ಚಾಯ್ಸ್ ಈಸ್ ಯುವರ್ಸ್. ಸೊ ಲೆಟ್ಸ್ ಶಾಲ್ ವಿ ಮೂವ್ ಆನ್ ಟು ದಿ ಗೈಡೆಡ್ ಕಾಂಪೋಸಿಷನ್ ಪ್ಯಾಸೇಜ್. ಓಕೆ, ನಾನು ಈ ಪ್ಯಾಸೇಜ್ನ ನಿಮಗೆ ಒಂದು 2 minutes ಹಾಗೆ ಹಿಡಿತೀನಿ, ನೀವು ಅದನ್ನು ಹಂಗೇ ರೆಕಾರ್ಡ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ ಒಂದು ಸರಿ. ನೆರಳು ಬೀಳ್ತಾ ಇದೆಯಲ್ವ? ಈ ಪ್ಯಾಸೇಜ್ ಕೊಟ್ಟಿದ್ದೀನಿ ನಿಮಗೆ, ಹಾಗೆ ಹಿಡ್ಕೋತೀನಿ. ನೀವು ಅದನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೋಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಗೈಡೆಡ್ ಕಾಂಪೋಸಿಷನ್ ಆರ್ ಅಂತ ಅಡ್ಡಗೆರೆ ಹಾಕಿದ್ದೀನಿ ನೋಡಿ, ಅದನ್ನು ನಾವು ಆಬ್ಲೀಕ್ ಅಂತೀವಿ, ಸ್ಲ್ಯಾಶ್ ಅಂತೀವಿ. ಸ್ಟೋರಿ ರೈಟಿಂಗ್ 10 marksಗೆ. ಇಟ್ ಈಸ್ ಕಾಲ್ಡ್ ಗೈಡೆಡ್ ಕಾಂಪೋಸಿಷನ್ ಆರ್ ಸ್ಟೋರಿ ರೈಟಿಂಗ್. ನಂತರ ಏನು ಕೊಟ್ಟಿದ್ದೀನಿ ನೋಡಿ, SV ಅಂತ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ಸಬ್ಜೆಕ್ಟ್ ವರ್ಬನ್ನು ನೀವು ಹೊಂದಿಸಬೇಕು ನೋಡಿ. ಇದನ್ನು ಹೀಗೆ ಇಟ್ಕೋತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಕೆಳಗಡೆ ಯಾಕೋ ನೆರಳು ಬೀಳ್ತಾ ಇದೆ ಒಂದು ರೀತಿ, ನಾನು ಹೀಗೆ ಹೋಗ್ತೀನಿ ತಾಳಿ. ಇದನ್ನು ಹೀಗೆ ಹಿಡಿಬೇಕು ನಾನು. ವರ್ಟಿಕಲ್ ಪೊಸಿಷನ್ನಲ್ಲೇ, ಹಾರಿಸಾಂಟಲಲ್ಲಿ ಬರೋಲ್ಲ ಇದು ನಿಮಗೆ ನೋಡಿ. ಈ ರೀತಿ ಹೋಗ್ತಾ ಇದೆ. ಹೀಗೆ ಹೋಗುತ್ತೆ. ಪಾಯಿಂಟ್ಸ್ ಎಲ್ಲ ಬರೆದಿದ್ದೀವಿ. ಆಮೇಲೆ ಹೇಳ್ತೀನಿ ನಿಮಗೆ ಇದ್ರ ಬಗ್ಗೆ, ಕೊನೆಗೆ ಹೇಳ್ತೀನಿ, ಸ್ವಲ್ಪ ಲೈಟ್ ಬೀಳಲಿ ಅಂತ. ನಾನು ನಿಂತ್ಕೊಂಡಿದ್ದೀನಿ ನೋಡಿ ಒಂದು ರೀತಿ. ಓಕೆ, ಲೈಟ್ ಬಿದ್ದರೂ ಕಾಣಿಸುತ್ತಲ್ವ ನಿಮಗೆ? ನೋಡೊಂದ್ಸಲ ಝೂಮ್ ಮಾಡ್ಕೋ ಅಂತ ಹೋಗ್ತೀನಿ. ಹೀಗೆ ಪಾಯಿಂಟ್ಸ್ ಏನಿದೆ ಅಂತ ನೀವು ಪಾಸ್ ಮಾಡಿ ಬರ್ಕೊಂಡು ಮತ್ತೆ ಪ್ಲೇ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ನಿಮ್ಗೆ ಗೊತ್ತಿದೆ, ನಾವು ಹೋಮ್ ಕ್ವಾರಂಟೈನಲ್ಲಿ ಇದ್ದೀವಿ. ನನ್ನ ಹತ್ರ ಬೋರ್ಡ್ ಇಲ್ಲ, ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲಿ ನೋಡಿ, ಇದು ಕಥೆ ಸ್ಟಾರ್ಟ್ ಆಗೋದು ನೋಡಿ, ವುಡ್ ಕಟ್ಟರ್ ಅಂತ ಒಂದು ಪದ ಇದೆ, ಅದಕ್ಕೆ ಮೇಲೆ ನಂಬರ್ 1 ಅಂತ ಬರೆದಿದ್ದೀನಿ. ಅಂದ್ರೇನು? ಫಸ್ಟ್ ಪದ, ಅದು ಫಸ್ಟ್ ಪದಗಳ ಗುಂಪು. ಮತ್ತು ಡ್ಯಾಶ್ ಕೊಟ್ಟಿದ್ದೀನಿ. ಆ ಡ್ಯಾಶಲ್ಲಿ ಮತ್ತೆ ನೀವು ಈಸು ವಾಸು ಆರ್ವರ್ ಅಂತ ಬರ್ದಿರಿ, 0 ಬಂದುಬಿಡುತ್ತೆ ನಿಮಗೆ ಎಕ್ಸಾಮಲ್ಲಿ. ಅದು ನಿಮಗೊಂದು ಹಿಂಟ್ ಕೊಡಲಿಕ್ಕೆ, ಒಂದು ಹಿಂಟು ನಂತರ ಇನ್ನೊಂದು ಅಂತ ಅರ್ಥ. ಇಲ್ಲಿ
ಇನ್ನೊಂದು ಹಿಂಟ್ ಏನು ನೋಡಿ, ಕ್ವಾರಲ್ಡ್, ಈ ಥರ ಹೀಗೆ ಇಟ್ಕೋತೀನಿ ಈಗ ನಾನು ನೋಡಿ. ವುಡ್ ಕಟ್ಟರ್ ಇದೆಯಾ, ಡ್ಯಾಶ್ ಕ್ವಾರಲ್ಡ್ ವಿತ್ ವೈಫ್ 1 day ಅಂತಾನೆ. ಇದು ಎರಡನೇ ಪದಗಳ ಗುಂಪು, ಅಂದರೆ ಎರಡನೇ ಹಿಂಟ್ ಅಂತೀವಿ ನಾವು, HINT. ಮೂರನೇ ಹಿಂಟ್ ನೋಡಿ, ವೆರಿ ಆ್ಯಂಗ್ರಿ, ಮೇಲೆ 3 ಬರೆದಿದ್ದೀನಿ. ನಾಲ್ಕನೇದು ವೆಂಟ್ ಫಾರೆಸ್ಟ್, 4ನೇದು ಬರೆದಿದ್ದೀನಿ. 5ನೇದು ಕ್ಲೈಮ್ಡ್ ಟ್ರೀ. 6ನೇದು ಕಟಿಂಗ್ ಬ್ರ್ಯಾಂಚ್ ವಿತ್ ಆ್ಯಕ್ಸ್. ಆ್ಯಕ್ಸ್ ಅಂದರೆ ಏನು ಗೊತ್ತಾ ನಿಮಗೆ? ಕೊಡಲಿ ಅಂತೀವಿ. ಆ್ಯಕ್ಸ್ ಫೆಲ್ ವಾಟರ್. ನೋಡಿ, ಯಾವುದೂ ಸ್ಪಷ್ಟವಾಗಿಲ್ಲ. ನೀವು ಇಲ್ಲಿ ಈ ಪದಗಳ ಗುಂಪನ್ನು ಬಳಸ್ಕೊಂಡು ವಾಕ್ಯ ಕಟ್ಟಬೇಕು ಸ್ನೇಹಿತರೆ. ಆ ವಾಕ್ಯಕ್ಕೆ ನಮಗೇನು ಬೇಕು? ಸಬ್ಜೆಕ್ಟು ವರ್ಬ್ ಬೇಕು, ಅದು ಬಹಳ ಮುಖ್ಯ. ಅದಕ್ಕೆ ನಾನು ನಿಧಾನವಾಗಿ ಹೇಳ್ಕೊಡ್ತೀನಿ ನೋಡಿ. ವುಡ್ ಕಟರ್ ಡಿಸಪಾಯಿಂಟೆಡ್, ಸ್ಯಾಡ್ 8, ಪ್ರೇಡ್ ಗಾಡ್ 9, ಗಾಡ್ ಅಪಿಯರ್ಡ್ 10, ಗೇವ್ ಗೋಲ್ಡ್ ಆ್ಯಕ್ಸ್, ಸಿಲ್ವರ್ ಆ್ಯಕ್ಸ್, ಅಯನ್ ಆ್ಯಕ್ಸ್ ಅನ್ನೋದು 11. 12ನೇ ಗುಂಪು ವುಡ್ ಕಟರ್ ಆನೆಸ್ಟ್. 13ನೇ ಗುಂಪು ಚೋಸ್ ಅಯನ್ ಆ್ಯಕ್ಸ್. 14ನೇ ಗುಂಪು ಗಾಡ್ ಹ್ಯಾಪಿ ವಿತ್ ಆನೆಸ್ಟಿ. 15 ಗಾಡ್ ಗೇವ್ ಆಲ್ ಆ್ಯಕ್ಸಸ್. 16 ವುಡ್ ಕಟರ್ ಹ್ಯಾಪಿ, ಅಲ್ಲೇನೋ ತಪ್ಪಿತ್ತು, ಹೊಡೆದಾಕ್ಬಿಟ್ಟಿದ್ದೀನಿ, ಡ್ಯಾಶ್. 17 ವೆಂಟ್ ಹೋಮ್. 18 ಲಿವ್ಡ್ ವಿತ್ ವೈಫ್ ಹ್ಯಾಪಿಲಿ. ಅಲ್ಲಿಗೆ ಕೊನೆಗೊಳ್ಳುತ್ತೆ ಕತೆ ನೋಡಿ. ಈ ರೀತಿ ಇದೆ. ನಾವು ಸಬ್ಜೆಕ್ಟ್ ವರ್ಬ್ ಹೊಂದಿಸ್ಬೇಕು. ಈಗ ನೋಡಿ, ಫಸ್ಟ್ ಮೊದಲಿಂದ ಬರೋಣ. ಫಸ್ಟ್ ಗುಂಪು ಏನು ಕೊಟ್ಟಿದ್ದಾನೆ? ವುಡ್ ಕಟ್ಟರ್ ಅಂತ ಕೊಟ್ಟಿದ್ದಾನೆ. ಹೌದಪ್ಪ, ವುಡ್ ಕಟ್ಟರ್ ಅಂದರೆ ಏನು? ಮರವನ್ನು ಕಡಿಯುವವನು. ಈ ಪದವನ್ನು ನಾವು ಬಳಸ್ಕೊಂಡು ವಾಕ್ಯ ಕಟ್ಟಬೇಕು ನೋಡಿ. ಸಬ್ಜೆಕ್ಟ್ ವರ್ಬ್ ಬರಬೇಕು. ನಮಗೆ ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾನೆ ವುಡ್ ಕಟ್ಟರ್ ಅನ್ನೋದು, ಅದೇ ನೌನು, ಅದೇ ಸಬ್ಜೆಕ್ಟ್ ಅಲ್ವಾ? ಸಬ್ಜೆಕ್ಟ್ ಅಂದರೆ ಏನು? ನಾಮಪದ. ವುಡ್ ಕಟ್ಟರ್ ಅಂದರೆ ಒಬ್ಬ ವುಡ್ ಕಟರ್ ಅಂತ. ಕತೆ ಆರಂಭವಾದಾಗ ನಾವು ಹೇಳ್ತೀವಿ ನೋಡಿ, ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ ಅಂತ. ಸುಮ್ಮನೆ ಒಬ್ಬ ರಾಜ ಅಂದ ಕೂಡಲೇ ನಾವು ವಾಕ್ಯ ಕಟ್ಟಬೇಕಂದ್ರೆ ಹೆಂಗೆ ಕಟ್ತೀವಿ? ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ ಅಂತ ಸ್ಟಾರ್ಟ್ ಮಾಡ್ತೀವಿ. ಹಾಗೆಯೇ ವುಡ್ ಕಟರ್, ಮರ ಕಡಿಯುವವನು ಮಾಮೂಲಾಗಿ ಒಂದು ಹಳ್ಳಿಯಲ್ಲಿ ಇರ್ತಾನೆ. ಹೌದಾ ಇಲ್ವಾ? ನಾವು ಹಳ್ಳಿಯ ವಾತಾವರಣವನ್ನು ತೆಗೆದುಕೊಳ್ಳೋಣ. ಯಾಕೆಂದರೆ ಇಲ್ಲಿ ಪ್ರಕೃತಿ ಹತ್ತಿರ ಇರುವುದು ಹಳ್ಳಿಗಳಿಗೆ. ನಗರಗಳಲ್ಲಿ ಏನಿದೆ? ನಗರಗಳನ್ನು ನಾವು ಕಾಂಕ್ರೀಟ್ ಜಂಗಲ್ ಅಂತ ಕರಿತೀವಿ. ಮರಗಳೇ ಇಲ್ಲ ನಗರಗಳಲ್ಲಿ. ಹೌದಾ ಇಲ್ವಾ? ಹಾಗಾಗಿ ನಾವು ಹಳ್ಳಿಯ ಕಡೆ ಗಮನ ಹರಿಸೋಣ. ವುಡ್ ಕಟರ್ ಅಂತಿದೆ ಇಲ್ಲಿ ನೋಡಿ. ವುಡ್ ಕಟರ್ ಅಂದರೆ ಒಬ್ಬನೇ ಇದ್ದಾನೆ, ನಾಮಪದ ಏಕವಚನದಲ್ಲಿದೆ. ಆಮೇಲೆ ಹೇಳಿದ್ದೀನಿ, ಕಾಲವು, ಪ್ರತಿಯೊಂದು ಕ್ರಿಯಾಪದದ ಕಾಲವನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬಳಸೋಣ. ಲೆಟ್ ಅಸ್ ಯೂಸ್ ಆಲ್ ವರ್ಬ್ಸ್ ಇನ್ ದ ಪಾಸ್ಟ್ ಟೆನ್ಸ್. ನಾವು ದ ವುಡ್ ಕಟರ್ ಈಸ್ ಸಿಂಗ್ಯುಲರ್. ವುಡ್ ಕಟರ್ಗೆ ಎ ಅಂತ ಸೇರಿಸೋಣ ನಾವು. ಅಥವಾ ಇಲ್ಲಿ ನೋಡಿ, ವುಡ್ ಕಟರ್ ಅಂತಿದೆ. ಇದನ್ನು ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್. ಇಲ್ಲಿ ಮಾಡಿದ್ದೀನಿ ನೋಡಿ, ಮೊದಲನೇ ತೆಗೆದುಕೊಂಡಿದ್ದೀನಿ. ಮೊದಲನೇ ಪದ ವುಡ್ ಕಟರ್. ಏನು ಮಾಡಿದ್ವು? ದೇರ್ ವಾಸ್ ಎ ವುಡ್ ಕಟರ್ ಇನ್ ಎ ವಿಲೇಜ್. ನೋಡಿ, ವುಡ್ ಕಟರ್ ಇಷ್ಟು ಪದಗಳನ್ನ ಜ್ಞಾಪಿಸ್ಕೋಬೇಕು. ವುಡ್ ಕಟರ್ ಅಂದ್ರೇನು? ಒಬ್ಬ ವುಡ್ ಕಟರ್ ಇದ್ದ. ಎಲ್ಲಿದ್ದ? ಇದ್ದ ಅಂದ್ರೇನು? ವಾಸ್ ಏಕವಚನ. ಎಲ್ಲಿದ್ದೇರ? ಅಲ್ಲಿ. ಅಲ್ಲಿ ಅಂದರೆ ಎಲ್ಲಿ? ಇನ್ ಎ ವಿಲೇಜ್. ನೋಡಿ, ಈ ಪದಗಳು ನಾನು ಎಕ್ಸ್ಟ್ರಾ ಬಳಸಿರೋ ಪದಗಳಿಗೆ ABCD ಕೊಟ್ಟಿದ್ದೀನಿ ನೋಡಿ. ವುಡ್ ಕಟ್ಟರಲ್ಲಿ ಎ ಇಲ್ಲ, ದೇರ್ ಬಳಸಿದ್ದೀನಿ ನೋಡಿ. ದೇರ್ ವಾಸ್ ಎ ಕಿಂಗ್ ಇನ್ ಎ ಕಿಂಗ್ಡಮ್. ದೇ ವಾಸ್ ಎ ಟೀಚರ್ ಇನ್ ಎ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡ್ತೀವಿ ಮಾಮೂಲಾಗಿ. ಸ್ಪೆಲ್ಲಿಂಗ್ THERE ಬರೀಬೇಕು, THEIR ಅಲ್ಲ. ಹೀಗೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಕಲಿಬೇಕು ನೀವು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮಂಕೀಸ್ ಅಂತ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಒಂದು ಕಥೆಯಲ್ಲಿ. ಯಾವುದನ್ನು ಮಂಕೀಸ್ ಅಂತಿದ್ರೆ ಬಹುವಚನ. ಆವಾಗ ದೇರ್ ಬರೆದು ವರ್ ಬರೀಬೇಕು. ಬಹುವಚನಕ್ಕೆ ವರ್ ಬಳಸಬೇಕು. ದೇರ್ ವರ್ ಮಂಕೀಸ್. ಎಲ್ಲಿರುತ್ತೆ ಮಂಕೀಸು? ಮನೇಲಿರ್ತವ? ಆನ್ ಎ ಟ್ರೀ, ಮರದ ಮೇಲೆ. ಇಲ್ಲಿ ಇನ್ನೇ ವಿಲೇಜ್ ಅಂತ ಬಳಸಿದ್ದೀವಿ. ಮಂಕೀಸ್ ಅಂತ ಕೊಟ್ಟುಬಿಟ್ರೆ ಆನ್ ಎ ಟ್ರೀ. ದೇರ್ ವರ್ ಮಂಕೀಸ್ ಆನ್ ಎ ಟ್ರೀ ಅಂತ ಸ್ಟಾರ್ಟ್ ಮಾಡಬೇಕು. ಹೀಗೇನೇ ಕತೆ ಸ್ಟಾರ್ಟ್ ಮಾಡಬೇಕು ನಾವು. ಇದು ಹೆಂಗೆ ಸಾರ್ ಅಂದರೆ ಹೀಗೇನೆ ದೇರ್ ಅನ್ನೋ ಪದ ಬಳಸಬೇಕು, ಅದೇ ಸಬ್ಜೆಕ್ಟ್ ಆಗುತ್ತೆ. ವುಡ್ ಕಟರ್ ಒಬ್ಬನೇ ಇರೋದ್ರಿಂದ ವಾಸ್ ಬಳಸಬೇಕು. ಯಾಕೆ ವಾಸು, ಈಸ್ ಯಾಕೆ ಇಲ್ಲ ಅಂದರೆ ನಾ ಹೇಳಿದ್ದೀನಿ, ವರ್ಬುಗಳೆಲ್ಲ ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಸೊ ದೇರ್ ವಾಸ್, ಅಲ್ಲಿ ಇದ್ದ. ಯಾರಿದ್ರು? ವುಡ್ ಕಟರ್ ಅಂದರೆ ಒಬ್ಬ ಮರ ಕಡಿಯುವವನು.
ಒಬ್ಬ ಎ ಅಂತ ಬಳಸ್ಬೇಕು. ಎ ಅಥವಾ ಆ್ಯನ್ ಅಂದ್ರೇನು? ಒಬ್ಬ. ಸೊ ದೇರ್ ವಾಸ್ ಎ ವುಡ್ ಕಟರ್. ಎಲ್ಲಿದ್ದ ಅವನು? ಒಂದು ಊರು ಇರಬೇಕಲ್ವೇ? ಒಂದು ಹಳ್ಳಿಯಲ್ಲಿ, ಇನ್ ಎ ವಿಲೇಜ್, ಕಾಲೇಜಿನಲ್ಲಿ, ಇನ್ ದ ಕಾಲೇಜ್, ಊರಿನಲ್ಲಿ, ನಗರದಲ್ಲಿ, ಇನ್ ಎ ಸಿಟಿ, ಹಾಗೆ ಇನ್ ಅಂತ ಬಳಸ್ಬೇಕು. ನೋಡಿ, ಇದನ್ನು ನಾವೇ ಕಟ್ಕೋಬೇಕು ಕಲ್ಪಿಸಿಕೊಂಡು. ಎ ವುಡ್ ಕಟರ್ ಅವನು ಕೊಟ್ಟಿದ್ದಾನೆ. ದೇರ್ ವಾಸ್ ಅಂತ ಸಬ್ಜೆಕ್ಟ್ ವರ್ಬ್ ನಾವೇ ಬಳಸಬೇಕು. ಎ ಅಂತ ಬಳಸಬೇಕು, ಇನ್ ಎ ವಿಲೇಜ್ ಅಂತ ಬಳಸಬೇಕು. ನೋಡಿ, ಈ ರೀತಿ ಈ ಒಂದು ಪದವನ್ನು ಒಂದು ವಾಕ್ಯವಾಗಿ ಕಟ್ಟಬೇಕು ಸ್ನೇಹಿತರೆ. ವಾಕ್ಯದಲ್ಲಿ ಸಬ್ಜೆಕ್ಟ್ ವರ್ಬ್ ಬರಲೇಬೇಕು. ಸೊ ಏನಾಗುತ್ತೆ? ವುಡ್ ಕಟ್ಟರ್ ಎಂಬ ಈ ಒಂದು ಆರಂಭದ ಪದ ಏನಾಯಿತು? ನಮಗೆ ಎಂಥ ವಾಕ್ಯ ಸಿಕ್ತು? ವಿ ಹ್ಯಾವ್ ಗಾಟ್ ದಿಸ್ ಸೆಂಟೆನ್ಸ್, ದೇರ್ ವಾಸ್ ಎ ವುಡ್ ಕಟರ್ ಇನ್ ಎ ವಿಲೇಜ್. ಸೆಕೆಂಡ್ ಗುಂಪು ಹೋಗೋಣವಾ? ಸೆಕೆಂಡ್ ಗುಂಪು ನೋಡಿ, ಕ್ವಾರಲ್ಡ್ ವಿತ್ ವೈಫ್ ಒನ್ ಡೇ. ಇದು ಎರಡನೇ ಗುಂಪು. ಇಲ್ಲಿ ಬರೋಣ ನೋಡಿ, ಅದನ್ನೇ ಬಳಸಿದ್ದೀನಿ ನಾನು. ಎರಡನೇದಂತ ಬರೆದಿದ್ದೀನಿ ಇಲ್ಲಿ ನೋಡಿ, ನಂಬರ್ 2 ಅಂತ ಬರೆದಿದ್ದೀನಿ. ಕ್ವಾರಲ್ಡ್ ವಿತ್ ವೈಫ್ ಒನ್ ಡೇ. ಇಲ್ಲಿ ನೋಡಿ, ಕ್ವಾರಲ್ ಅಂದರೆ ಏನು ಗೊತ್ತಲ್ಲ ನಿಮಗೆಲ್ಲರಿಗೂ? ಹೊಸ ಕ್ರಿಯಾಪದವೇನಲ್ಲ, ಜಗಳ ಮಾಡಿದ. ಕ್ವಾರಲ್ ಅಂದ್ರೇನು? ಜಗಳವಾಡೋದು. ನೋಡಿ, ಕ್ರಿಯಾಪದ ಕೊಟ್ಟಿದ್ದಾನ ಅವನು. ಕ್ವಾರಲ್ಡ್ ಜಗಳವಾಡಿದ, ವಿತ್ ವೈಫ್ ಹೆಂಡತಿ ಜೊತೆಯಲ್ಲಿ ಒಂದು ದಿವಸ. ಇಲ್ಲಿ ವರ್ಬ್ ಸಿಕ್ಕಿದೆ ನಿಮಗೆ. ಯಾರು ಜಗಳ ಮಾಡಿದರೂ ಸಬ್ಜೆಕ್ಟ್ ನಾವು ಜ್ಞಾಪಿಸ್ಕೋಬೇಕು. ಯಾರು ಸಬ್ಜೆಕ್ಟ್? ಯಾರು ಇಲ್ಲಿ? ವುಡ್ ಕಟರ್ ತಾನೆ. ಅವನ ಹೆಂಡತಿ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಾವು. ಸೊ ಏನು ಮಾಡಬೇಕು ನಾವು? ವುಡ್ ಕಟರ್ ಪುಲ್ಲಿಂಗ್ ಆದ್ದರಿಂದ ನಾವು ಸಬ್ಜೆಕ್ಟನ್ನ ಹೊಂದಿಸಬೇಕು ವರ್ಬ್ಗೆ. ಏನಾಗುತ್ತೆ ಅವಾಗ? ಹೀ ಆಗುತ್ತೆ. ರವಿ ಅಂದರೆ ಹೀ ಆಗುತ್ತೆ, ಗೀತಾ ಅಂದರೆ ಶೀ ಆಗುತ್ತೆ. ಸೊ ವುಡ್ ಕಟರ್ ಅಂದಾಗ ಅದನ್ನು ಹೀ ಬಳಸಿ. ಯಾರು ಜಗಳ ಮಾಡಿದರೋ ವುಡ್ ಕಟರ್, ಅವನ ಬದಲು ಹೀ ಅಂತ ಬಳಸೋಣ. ಸೊ ಹೀ ಕ್ವಾರಲ್ಡ್. ನೋಡಿ, ಎ ಅಂತ ಬಳಸಿದ್ದು, ನನಗೇನು ಹೊಸ ಪದ ಬಳಸಿದ್ದೀವಿ ಅಂತ ಒಂದು ಎಕ್ಸ್ಟ್ರಾ ಪದ. ಹೀ ಕ್ವಾರಲ್ಡ್ ಬಂತ. ಸಬ್ಜೆಕ್ಟ್ ವರ್ಬು ನಾ ಹೇಳಿದ್ದೀನಿ ನೋಡಿ, ಸಬ್ಜೆಕ್ಟ್ ವರ್ಬ್ ನಮ್ಗೆ ಬೇಕೇ ಬೇಕು ಸ್ನೇಹಿತರೆ. ಇಲ್ಲೂ ಅಷ್ಟೇ ನೋಡಿ, ಸಬ್ಜೆಕ್ಟ್ ವರ್ಬು ಬಂತು. ಇಲ್ಲಿ ನೋಡಿ, ಇಲ್ಲಿ ವರ್ಬ್ ಸಿಕ್ತು ನಮಗೆ, ಕ್ವಾರಲ್ಡ್. ಸಬ್ಜೆಕ್ಟ್ ತಗೋಬೇಕು. ಯಾರು ಜಗಳ ಮಾಡಿದ್ರು? ವುಡ್ ಕಟರ್. ಅದರ ಬದಲಿಗೆ ಹೀ ಬರೀಬೇಕು. ಸೊ ಹೀ ಕ್ವಾರಲ್ಡ್ ವಿತ್ ವೈಫ್. ಯಾರ ಹೆಂಡತಿ ಜೊತೆಯಲ್ಲಿ? ಅವನ ಹೆಂಡತಿ ಜೊತೆಯಲ್ಲಿ. ಹಾಗಾಗಿ ಅವನ ಅಂದ್ರೆ ಏನು? ಹಿಸ್. ಅದು ಎಕ್ಸ್ಟ್ರಾ ಬಿ ಅಂತ ಬರೆದಿದ್ದೀನಿ. ವೈಫ್ ಜೊತೆಲಿ ಹಿಸ್ ಬಳಸೋಣ. ಸೊ ಹೀ ಕ್ವಾರಲ್ಡ್ ವಿತ್ ಹಿಸ್ ವೈಫ್ ಒನ್ ಡೇ, ಹಾಗೆ ಇರುತ್ತೆ. ಸೊ ಈ ಪದಗಳ ಗುಂಪಲ್ಲಿ ನಾವು ಎಕ್ಸ್ಟ್ರಾ ಸೇರಿಸಿರೋ ಪದಗಳು ಯಾವುದಪ್ಪ? ಹೀ ಎಂಬ ಸಬ್ಜೆಕ್ಟು ಎ ಅಂತ ಬರೆದಿದ್ದೀನಿ, ಅವನ ಹೆಂಡತಿ ಅಂತ ಹಿಸ್ ಅನ್ನೋದು ಬಿ ಬರೆದಿದ್ದೀನಿ. ವಾಕ್ಯ ಬಂತ? ಪೂರ್ಣ ಅರ್ಥ ಕೊಡುವ ವಾಕ್ಯ. ಸೊ ವಿ ಹ್ಯಾವ್ ಗಾಟ್ a sentence which gives us complete meaning along with the subject and the verb. Because in this group, he has given us the verb. We have to imagine the subject. Now the subject is he. Okay. So he quarreled with his wife one day. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಗ್ರೂಪ್ ನೋಡೋಣ. ಸೊ ಜಗಳ ಮಾಡಿದ ಮೇಲೆ ಏನಾಯಿತು? ವೆರಿ ಆ್ಯಂಗ್ರಿ. ಮೂರನೇ ಗುಂಪು, ಬಹಳ ಕೋಪಗೊಂಡ. ಆ್ಯಂಗ್ರಿ ಅಂದರೆ ಏನು? ಕೋಪ. ಯಾರು ಯಾರ ಮೇಲೆ ಕೋಪಗೊಂಡ್ರು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವರ್ಬು ಇಲ್ಲ, ಸಬ್ಜೆಕ್ಟ್ ಇಲ್ಲ. ನೋಡಿ, ಇಲ್ಲಿ ಸಬ್ಜೆಕ್ಟ್ ಕೊಟ್ಟ, ನಾವು ಅದನ್ನು ದೇರ್ ವಾಸ್ ಅಂತಲೇ ಸಬ್ಜೆಕ್ಟ್ ವರ್ಬ್ ಮಾಡಿಕೊಂಡು, ಆಮೇಲೆ ಕ್ವಾರಲ್ಡ್ ವರ್ಬ್ ಕೊಟ್ಟ, ಅದಕ್ಕೇನು ಮಾಡಿದ್ವು? ಹೀ ಅಂತ ಸಬ್ಜೆಕ್ಟ್ ಮಾಡಿಕೊಂಡು. ಇಲ್ಲಿ ಬರೀ ವೆರಿ ಆ್ಯಂಗ್ರಿ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಸಬ್ಜೆಕ್ಟ್ ಇಲ್ಲ, ವರ್ಬ್ ಇಲ್ಲ. ನಾವು ಅದನ್ನು ಜ್ಞಾಪಿಸ್ಕೊಂಡು ಬರೀಬೇಕು. ಇಲ್ಲಿದೆ ನೋಡಿ, ಅದು ನೆಕ್ಸ್ಟ್ ಮೂರನೇದು, ವೆರಿ ಆ್ಯಂಗ್ರಿ. ಯಾರು ಕೋಪಗೊಂಡರು? ಯಾರು? ನಮ್ಮ ಕಥೆಗೆ ನಾಯಕ ಯಾರು? ವುಡ್ ಕಟರ್ ತಾನೆ. ಅಂದರೆ ಅವನು. ಇಲ್ಲಿ ಅವನು, ಇಲ್ಲಿ ಕೂಡ ಅವನೇ. ನೋಡಿ, ಹೀ ಬರೆದು ಸಬ್ಜೆಕ್ಟ್ ಆಯಿತಾ? ಹೀಗೆ ಏಕವಚನ ಯಾವುದು? ವಾಸ್. ಬಹುವಚನಕ್ಕೆ ವರ್, ಏಕವಚನಕ್ಕೆ ವಾಸ್. ಯಾಕೆ? ವಿ ಆರ್ ಯೂಸಿಂಗ್ ದ ಪಾಸ್ಟ್ ಟೆನ್ಸ್. ನಾವು ಭೂತಕಾಲವನ್ನು ಬಳಸ್ತಾ ಇದ್ದೀವಿ. ಸೊ ಹೀ ವಾಸ್ ವೆರಿ ಆ್ಯಂಗ್ರಿ. ಅವನು ಬಹಳ ಕೋಪಗೊಂಡು ಇದ್ದ. ಸೆಂಟೆನ್ಸ್ ಬಂತ? ಸಬ್ಜೆಕ್ಟ್ ವರ್ಬು, ಸಬ್ಜೆಕ್ಟ್ ವರ್ಬು, ಸಬ್ಜೆಕ್ಟ್ ವರ್ಬ್ ಬರೀಲೇಬೇಕು ಸ್ನೇಹಿತರೆ. ದೀಸ್ ಆರ್ ಕಾಲ್ಡ್ ಅಸರ್ಟಿವ್ ಸೆಂಟೆನ್ಸಸ್ ಆರ್ ಪಾಸಿಟಿವ್ ಸೆಂಟೆನ್ಸಸ್. ಅರ್ಥ ಆಯ್ತಾ ಇದು? ವೆರಿ ಆ್ಯಂಗ್ರಿ ಹೋಗಿ ಏನಾಯಿತು? ಹೀ ಸಬ್ಜೆಕ್ಟ್ ಆಯಿತು, ಹೀಗೆ ವಾಸ್ ಆಯಿತು, ವೆರಿ ಆ್ಯಂಗ್ರಿ ಮಾಡ್ತು. ನಾಲ್ಕನೇ ಗುಂಪು ಹೋಗೋಣ. ವೆಂಟ್ ಫಾರೆಸ್ಟ್ ಅಂತ. ಬೇಜಾರಾಗಿ ಏನು ಮಾಡ್ದ ಅವನು? ಕಾಡಿಗೆ ಹೋಗ್ಬಿಟ್ಟ ಹೆಂಡತಿ ಮೇಲೆ ಬೇಜಾರಾಗಿ. ಯಾರು? ಮರ ಕಡಿಯುವವನು.
ವೆಂಟ್ ಫಾರೆಸ್ಟ್ ಅಂತಿದೆ. ಅದರಲ್ಲಿ ವೆಂಟ್ ವರ್ಬ್ ನೋಡಿ, ಗೋ, ವೆಂಟ್, ಗಾನ್. ನೋಡಿ ಇಲ್ಲಿ ವರ್ಬ್ ಕೊಟ್ಟ, ಸಬ್ಜೆಕ್ಟ್ ಕೊಟ್ಟಿಲ್ಲ. ಇಲ್ಲೂ ವರ್ಬ್ ಕೊಟ್ಟ, ಸಬ್ಜೆಕ್ಟ್ ಕೊಟ್ಟಿಲ್ಲ. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಎರಡೂ ಕೊಟ್ಟಿಲ್ಲ, ನಾವು ಎರಡನ್ನೂ ಮಾಡ್ಕೊಂಡಿದ್ದೀವಿ. ಎಕ್ಸ್ಕ್ಯೂಸ್ ಮೀ. ನೋಡಿ ವೆಂಟ್ ಫಾರೆಸ್ಟ್ ಅದನ್ನು ತಗೊಳ್ಳೋಣ. ಇಲ್ಲಿ ಬರ್ದಿದೆ ನೋಡಿ, ವೆಂಟ್ ಫಾರೆಸ್ಟ್ ವರ್ಬ್ ಇದೆ. ಹೋದ ಫಾರೆಸ್ಟ್ಗೆ. ಯಾರು? ಅವನು. ಸಬ್ಜೆಕ್ಟ್ ಮಾಡ್ಕೋಬೇಕು. ನೋಡೋದು ಎಕ್ಸ್ಟ್ರಾ ಪದ ಎ ಅಂತ ಬರೆದಿದ್ದೀನಿ. ಹೀ ವೆಂಟ್, ಅವನು ಹೋದ. ಕಾಡು ಒಂದು ಅರ್ಥವೇನು? ಕಾಡಿಗೆ. ಹಳ್ಳಿಯ ಪಕ್ಕದಲ್ಲಿ ಇರುವ ಕಾಡು, ನಿರ್ದಿಷ್ಟವಾದ ಕಾಡು. ಆದ್ದರಿಂದ ನಾವು ದ ಬಳಸಬೇಕು. ಕಾಡಿಗೆ ಅಂದರೆ ಟು ಬಳಸಬೇಕು. ಹೌದಾ ಇಲ್ವಾ? ಇವೆಲ್ಲ ನೀವು ಜ್ಞಾಪಿಸ್ಕೋಬೇಕು. ನೋಡು, ಹೋದ ಕಾಡಿಗೆ. ಎಲ್ಲಿಗೆ? ಕಾಡು ಅಂತಿದೆ, ಕಾಡಿಗೆ. ಗೆ ಅಂದರೆ ಟು, ಕಾಡು ನಿರ್ದಿಷ್ಟವಾದ್ದರಿಂದ ದ. ಸೊ ಈ ಸಬ್ಜೆಕ್ಟ್ ಬಂತು. ಹಿ ವೆಂಟ್ ಟು ದ ಫಾರೆಸ್ಟ್. ಇದರಲ್ಲಿ 3 ಪದಗಳು ಸೇರ್ಪಡೆ ಆಗಿದೆ, ಹೊಸ ಪದಗಳು. ಎ ಬಂದು ಸಬ್ಜೆಕ್ಟ್ ಹಿ, ಟು ಪ್ರಿಪೋಸಿಷನ್ ಬಿ ಬಂತು, ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ ಸಿ ಬಂತು. ಡೆಫಿನೆಟ್ ಆರ್ಟಿಕಲ್ ಯಾಕೆ ಬರೀಬೇಕು? ನಿರ್ದಿಷ್ಟವಾದ ಕಾಡು ಹಳ್ಳಿಯ ಹತ್ತಿರ ಇದೆ. ಹಾಗಾಗಿ ವೆಂಟ್ ಫಾರೆಸ್ಟ್ ಏನಾಯಿತು? ಹಿ ವೆಂಟ್ ಟು ದ ಫಾರೆಸ್ಟ್. ಅರ್ಥ ಆಗ್ತಾ ಇದೆ ಸ್ನೇಹಿತರೆ? ನೆಕ್ಸ್ಟ್, ಕ್ಲೈಮ್ಡ್ ಟ್ರೀ. ಇಲ್ಲೂ ಕೂಡ ನೋಡಿ, ಕ್ಲೈಮ್ಡ್ ಹತ್ತಿದ ಮರ, ಹತ್ತುವ ಕ್ರಿಯೆ. ಇದು ಕೂಡ ಇಲ್ಲಿ ಹೋಗುವ ಕ್ರಿಯೆ, ವೆಂಟ್ ಪಾಸ್ಟ್ ನೋಡಿ, ಎಲ್ಲ ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾನೆ. ಕ್ಲೈಮ್ಡ್ ಇಡಿ, ಹತ್ತಿದ ವರ್ಬ್ ಕೊಟ್ಟಿದ್ದಾನೆ. ಇಲ್ಲೂ ಕೂಡ ನಾವು ಸಬ್ಜೆಕ್ಟ್ ಅರ್ಥ ಮಾಡ್ಕೋಬೇಕು. ನೋಡಿ, ಕ್ಲೈಮ್ಡ್ ಟ್ರೀ, ಮರ ಹತ್ತಿದ. ಯಾರು? ವರ್ಬ್ ಇದೆ, ಸಬ್ಜೆಕ್ಟ್ ಬರಬೇಕು. ಹೀ, ಅವನೇ. ಎಲ್ಲದರಲ್ಲೂ ಆ ವುಡ್ ಕಟ್ಟರ್ ಬಗ್ಗೆನೇ ಇರೋದು ಕಥೆ ಇದು. ಸೊ ಹೀ ಕ್ಲೈಮ್ಡ್, ಒಂದು ಮರ ಹತ್ತಿದ. ಅಲ್ಲಿ ಕಾಡಿನಲ್ಲಿ ಎಷ್ಟೋ ಮರಗಳಿರ್ತವೆ, ಅದರಲ್ಲಿ ಒಂದು ಮರ. ಒಂದು ಅಂದರೆ ಎ. ನೋಡಿ, 2 ಎಕ್ಸ್ಟ್ರಾ ಪದಗಳು ನಾವು ಸೇರಿಸಿದ್ದೀವಿ, ಅದಕ್ಕೆ ಎ ಬಿ ಅಂತ ಕೊಟ್ಟಿದ್ದೀನಿ. ಹೀ ಕ್ಲೈಮ್ಡ್ ಎ ಟ್ರೀ. ನೀವು ಬೇಕಾದರೆ ದಿ ವುಡ್ ಕಟ್ಟರ್ ಅಂತ ಕೂಡ ಬರೀರಿ. ಬಟ್ ಒಮ್ಮೆ ನಾವು ವುಡ್ ಕಟ್ಟರ್ ಅಂತ ಬಳಸಿದ ಮೇಲೆ ಅವನು ಪುಲ್ಲಿಂಗ್ ಆದ್ದರಿಂದ ನಾವು ಹೀ ಅಂತ ಬಳಸ್ಕೊತ ಬರೋಣ. ಅವನೇ ಏನನ್ನ ಪ್ಯಾಸೇಜಲ್ಲಿ ಪುನಃ ವುಡ್ ಕಟ್ಟರ್ ಅಂತ ಅವನೇನ ರಿಪೀಟ್ ಮಾಡಿದರೆ ನಾವು ಅದನ್ನೇ ಬಳಸಬಹುದು. ಸೊ ಹೀ ಕ್ಲೈಮ್ಡ್ ಎ ಟ್ರೀ. ಹ್ಯಾವ್ ಯು ಅಂಡರ್ಸ್ಟುಡ್? ವಿ ಹ್ಯಾವ್ ಟು ಹ್ಯಾವ್ ಸಬ್ಜೆಕ್ಟ್ ಇನ್ ವರ್ಬ್ ಟು ಕನ್ಸ್ಟ್ರಕ್ಟ್ ಎವ್ರಿ ಸೆಂಟೆನ್ಸ್. 6th ಸೆಂಟೆನ್ಸ್ಗೆ ಹೋಗೋಣ. ಮರ ಹತ್ತಿದ. ಏನು ಮಾಡ್ದ ಅಲ್ಲಿ? ಕಟ್ಟಿಂಗ್ ಬ್ರಾಂಚ್ ವಿತ್ ಆ್ಯಕ್ಸ್. ನೋಡಿ ಇಲ್ಲಿಂದಿದೆ, ಕಟ್ಟಿಂಗ್ ಬ್ರಾಂಚ್ ವಿತ್ ಆ್ಯಕ್ಸ್. ಇಷ್ಟು ಸೇರಿ 6ನೇ ಗುಂಪು. ಅದನ್ನ ಇಲ್ಲಿ ಕೊಟ್ಟಿದ್ದೀನಿ. ಕಟ್ಟಿಂಗ್, ಕಡಿಯುತ್ತಿದ್ದ ಅಲ್ವಾ? ನಡೀತಾ ಇರುವ ಕ್ರಿಯೆ ಇದು. ಕಟ್ ಅನ್ನೋದು ವರ್ಬು, ಕಟ್ಟಿಂಗ್ ನಡೀತಾ ಇದ್ದ ಕ್ರಿಯೆ. ಏನು ಕಟ್ ಮಾಡ್ತಿದ್ದ? ಆ ಮರದ ಮೇಲೆ ಕೂತ್ಕೊಂಡು ಬ್ರಾಂಚನ್ನು, ಒಂದು ಕೊಂಬೆಯನ್ನು. ಯಾವುದರೊಂದಿಗೆ? ಆ್ಯಕ್ಸ್, ಕೊಡಲಿಯೊಂದಿಗೆ. ಯಾರ ಕೊಡಲಿ ಅದು? ಅವನ ಕೊಡಲಿ. ನೋಡಿ ಬರುತ್ತೀವೆಲ್ಲ ಇಲ್ಲಿ ಸಬ್ಜೆಕ್ಟು ಇಲ್ಲ, ವರ್ಬಿಲ್ಲ, ನಡೆಯುತ್ತಾ ಇರುವ ಕ್ರಿಯೆ ಇದೆ. ಕಟಿಂಗ್ ಅಂತಿದೆ, ಕಟ್ಟಿಲ್ಲ. ನೋಡಿ ಕ್ಲೈಮ್ಡು ಅಥವಾ ನೋಡಿ ವೆಂಟು, ಕ್ವಾರಲ್ಡು, ಆ ರೀತಿ ಇಲ್ಲ ಇಲ್ಲಿ. ಹಾಗಾಗಿ ಕಟ್ಟಿಂಗ್ ವರ್ಬಲ್ಲ, ING ಫಾರ್ಮ್ ವರ್ಬೇ ಅಲ್ವೇ ಇಲ್ಲ. ಹಾಗಾಗಿ ನಾವು ಸಬ್ಜೆಕ್ಟ್ ವರ್ಬ್ ಇಲ್ಲಿ ಮಾಡಿಕೊಳ್ಳೇಬೇಕು. ಈಗ ನೋಡಿ, ಸಬ್ಜೆಕ್ಟ್ ಏನು? ಹೀ ತಾನೆ. ಹೀಗೆ ವರ್ಬ್ ಏನು ಬರೀಬೇಕು? ವಾಸೇ ಬರೀಬೇಕು. ನಾವು ಹಿಂದೆ ಬರೆದಿದ್ದು, ಮತ್ತೊಮ್ಮೆ ತೋರಿಸ್ತೀವಿ ನೋಡಿ. ನೋಡಿ, ಹೀ ವಾಸ್ ವೆರಿ ಆ್ಯಂಗ್ರಿ ಬರೆದಿಲ್ವಾ? ನೋಡಿ ಇಲ್ಲಿ ವೆರಿ ಆ್ಯಂಗ್ರಿ ಅಂತಿದ್ದು ಸಬ್ಜೆಕ್ಟ್ ವರ್ಬ್ ನಾವು ಅರ್ಥ ಮಾಡ್ಕೊಂಡಿಲ್ವ? ಹಾಗೆ ಇಲ್ಲೂ ಕೂಡ ಹೀ ವಾಸ್ ಕಟಿಂಗ್, ಅವನು ಕಡಿಯುತ್ತಿದ್ದ. ಏನ್ನ? ಒಂದು ಕೊಂಬೆಯನ್ನು. ಮತ್ತೆ ಎ ಬ್ರಾಂಚ್ ಬರೀಬೇಕು. ಇವು ಯೋಚನೆ ಮಾಡಬೇಕು. ವಿತ್ ಯೊಂದಿಗೆ. ಯಾವುದರೊಂದಿಗೆ? ಅವನ ಕೊಡಲಿಯೊಂದಿಗೆ. ಆ್ಯಕ್ಸ್ ಅಂದರೆ ಹಿಸ್ ಆ್ಯಕ್ಸ್ ಅಂತ ಬರೀಬೇಕು. ಹೀಗೆ ವಾಕ್ಯಗಳನ್ನು ನಾವು ಹೊಂದಿಸಬೇಕು, ಪದಗಳನ್ನು ವಾಕ್ಯದಲ್ಲಿ ಸ್ನೇಹಿತರೆ. ನೋಡಿ, ಕಟ್ಟಿಂಗ್ ಬ್ರಾಂಚ್ ವಿತ್ ಆ್ಯಕ್ಸ್ ಹೋಗಿ ಏನಾಯಿತು? ಹೀ ವಾಸ್ ಕಟ್ಟಿಂಗ್ ಎ ಬ್ರಾಂಚ್ ವಿತ್ ಹಿಸ್ ಆ್ಯಕ್ಸ್. ಇಲ್ಲಿ ಹೀ ಹೊಸ ಪದ ಆಯಿತು, ವಾಸ್ ವರ್ಬ್ ಹೊಸದಾಯಿತು, ಎ ಸಿ ಹೊಸದಾಯಿತು, ಹಿಸ್ ಡಿ ಹೊಸದಾಯಿತು. 4 ಹೊಸ ಪದಗಳು ನಾವು ಸೇರಿಸಿದ್ದೀವಿ. ನೋಡ್ಕೊಳ್ಳಿ ಒಂದು ಸರಿ. ಸೊ ಅವನು ಮರ ಹತ್ತಿ ಅವನ ಕೊಡಲಿಯಿಂದ ಮರದ ಒಂದು ಕೊಂಬೆಯನ್ನು ಕಡಿಯುತ್ತಿದ್ದ. ಅವಾಗೇನಾಯಿತು? ಆ್ಯಕ್ಸ್ ಫೆಲ್ ವಾಟರ್. ನೋಡಿ ಇಲ್ಲಿ ಆ್ಯಕ್ಸು, ಕೊಡಲಿ, ಕರ್ತೃಪದ ಕೊಟ್ಟಿದ್ದಾನೆ. ಹೌದಾ ಸ್ನೇಹಿತರೆ? ಫೆಲ್ ಅಂತೇಳಿ ವರ್ಬೂ ಕೊಟ್ಟಿದ್ದಾನೆ. ಫೆಲ್ ಅಂದ್ರೇನು? ಬಿದ್ದುಬಿಡೋದು. ಆ್ಯಕ್ಸ್ ಫೆಲ್, ಫಾಲ್, ಫೆಲ್, ಫಾಲನ್, ವಾಟರ್, ನೀರು. ಕೊಡಲಿ, ಬಿತ್ತು, ನೀರು ಅಂತ ವಾಕ್ಯ ಕಟ್ಟಬೇಕು ನಾವು. ಹೆಂಗೆ ಕಟ್ತೀವಿ?
ಎಲ್ಲಿ ನೋಡಿ 3ನೇ ವಾಕ್ಯ ಬರುತ್ತೆ ಇಲ್ಲಿ ನೋಡಿ, ಇಲ್ಲಿದೆ. ಆ್ಯಕ್ಸ್ ಫೆಲ್ ವಾಟರ್ ತಗೊಂಡ ಇಲ್ಲಿರೋದನ್ನ ನೋಡಿ, ಇಲ್ಲಿದೆ ನೋಡಿ. ಆ್ಯಕ್ಸ್ ಫೆಲ್ ವಾಟರ್, ಅವಾಗ ಬ್ಲರ್ ಆಗಿತ್ತು ನೋಡಿ. ಆ್ಯಕ್ಸ್ ಫೆಲ್ ವಾಟರ್ ತೊಗೊಂಡೆ. ಆ್ಯಕ್ಸ್ ಅಂದರೆ ಏನು, ಅವನ ಹತ್ರ ಇರೋ ಒಂದೇ ಕೊಡಲಿ, ನಿರ್ದಿಷ್ಟವಾದ ಕೊಡಲಿ, ಅದಕ್ಕೆ ದ ಬರೀಬೇಕು. ದ ಆ್ಯಕ್ಸ್ ಎ ಕೊಟ್ಟೆ, ಡೆಫಿನೆಟ್ ಆರ್ಟಿಕಲ್. ದ ಆ್ಯಕ್ಸ್ ಫೆಲ್ ಬಿತ್ತು. ನೀರು ಅಂದರೆ ನೀರಿನೊಳಗೆ, ನೀರಿನೊಳಗೆ ಅಂದರೆ ಇಂಟು ಅಂತ ಬರೀಬೇಕು. ಹೊರಗಡೆಯಿಂದ ಚಲನ ನೀರಿನೊಳಗೆ ಹೋದರೆ ನೋಡಿ, ಕೊಡಲಿ ಹೊರಗಡೆಯಿಂದ ಮರದ ಮೇಲಿಂದ ನೀರಿನೊಳಗೆ ಹೋಯಿತು ಅಂದರೆ ಚಲನ ಹೊರಗಡೆಯಿಂದ ಒಳಗೆ ಹೋದಾಗ ಇಂಟು ಬರೀಬೇಕು. ಹಿ ಕೇಮ್ ಇನ್ ಟು ದ ಕ್ಲಾಸ್ ಅಂತೀವಿ. ಇಂಟು ದ ಕ್ಲಾಸಿನೊಳಗೆ ಬಂದ, ಇಂಟು ನೋಡಿ. ನೀರಿನೊಳಗೆ ಬಿತ್ತು ಅಂದರೆ ಇಂಟು ದ ವಾಟರ್. ವಾಟರ್ ನಿರ್ದಿಷ್ಟವಾಗಿದೆ, ದ. ಕೊಡಲಿ ನಿರ್ದಿಷ್ಟವಾಗಿದೆ, ದ. ಸೊ ದ ಆ್ಯಕ್ಸ್ಗೆ ದ ಆ್ಯಕ್ಸ್ ಸಬ್ಜೆಕ್ಟ್ ಆಯಿತು, ಫೆಲ್ ವರ್ಬ್ ಆಯಿತು, ಫೆಲ್ ಫಾಲನ್ ಫೆಲ್ ಪಾಸ್ಟ್ ಟೆನ್ಸ್ ಆಯಿತು. ವಾಟರ್ಗೆ ನೀರಿನೊಳಗೆ, ಇಂಟು ದ ವಾಟರ್. ಈಗ ಪೂರ್ಣ ಅರ್ಥ ಬಂತಲ್ವ ಸ್ನೇಹಿತರೆ? ಆ್ಯಕ್ಸ್ ಫೆಲ್ ವಾಟರ್ ಅಂದರೆ ಅರ್ಥವಾಗಲ್ಲ, ಈ ಹಿಂಟ್ಸ್ ಈ ರೀತಿ ಕೊಡ್ತೀವಿ ನಾವು. ಸೊ ದ ಆ್ಯಕ್ಸ್ ಫೆಲ್ ಇಂಟು ದ ವಾಟರ್, ನೀರೊಳಗೆ ಬಿದ್ದುಬಿಡ್ತು. ಅವಾಗೇನಾಯಿತು ನೋಡಿ ಇಲ್ಲಿ. ನೆಕ್ಸ್ಟ್ ಗುಂಪು ವುಡ್ ಕಟ್ಟರ್ ಡಿಸಪಾಯಿಂಟೆಡ್, ಸ್ಯಾಡ್. ವುಡ್ ಕಟ್ಟರ್ಗೆ ಡಿಸಪಾಯಿಂಟ್ ಅಂದರೆ ಏನು, ನಿರಾಸೆ ಆಯಿತು. ಸ್ಯಾಡ್ ದುಃಖಿತನಾದ. ಇಲ್ಲಿ ಸಬ್ಜೆಕ್ಟ್ ಇದೆ, ವುಡ್ ಕಟ್ಟರ್ ವರ್ಬ್ ಇಲ್ಲ. ಡಿಸಪಾಯಿಂಟೆಡ್ ವರ್ಬ್ ಅಲ್ಲ, ಗುಣಪದ. ನಿರಾಸೆ ಆಗುವುದು ಗುಣಪದ, ದುಃಖವಾಗುವುದು ಗುಣಪದ. ಕರ್ತೃ ಇದೆ, ಕ್ರಿಯೆ ಇಲ್ಲ. ಈಗ ಬಂತು ನೋಡಿ ಇಲ್ಲಿ ನೋಡಿ. ವುಡ್ ಕಟರ್ ಡಿಸಪಾಯಿಂಟೆಡ್ ಸ್ಯಾಡ್. ಇದನ್ನು ಹೆಂಗೆ ವಾಕ್ಯ ಕಟ್ಟಬೇಕು? ದ ವುಡ್ ಕಟರ್ ನಿರ್ದಿಷ್ಟವಾದ ನೋಡಿ, ಇಲ್ಲಿ ಬಳಸೋಂಗಿಲ್ಲ, ನಾವು ಹೇಳಿದ್ದೀನಿ. ಅವನೇ ವುಡ್ ಕಟರ್ ಅಂತ ಕೊಟ್ಟಾಗ ಅದನ್ನೇ ಬಳಸೋಣ. ಸೊ ದ ಸೇರ್ಸೋಣ, ಯಾಕೆ ಇರೋದೊಬ್ಬನೇ ನಿರ್ದಿಷ್ಟವಾದ ವುಡ್ ಕಟರ್. ದ ವುಡ್ ಕಟರ್ ಸಬ್ಜೆಕ್ಟ್ ಆಯಿತು, ವಾಸ್ ವರ್ಬ್ ಬರೀಬೇಕು ನೋಡಿ. ಡಿಸಪಾಯಿಂಟೆಡ್ ವರ್ಬ್ ಅಲ್ಲ, ಅದು ಇಡಿ ಇದೆ ಅಂತೇಳಿ ವರ್ಬ್ ಅಂದ್ಕೊಂಡಿದ್ದೀರಿ. ಡಿಸಪಾಯಿಂಟೆಡ್ ಅನ್ನುವುದು ನಿರಾಸೆ ಅವನಿಗೆ, ಆದ್ದರಿಂದ ನಾವು ವಾಸ್ ಬರೀಬೇಕು. ದ ವುಡ್ ಕಟರ್ ವಾಸ್ ನಿರಾಸೆ ಗೊಂಡ. ದ ವುಡ್ ಕಟರ್ ಸಬ್ಜೆಕ್ಟು, ವಾಸ್ ಡಿಸಪಾಯಿಂಟೆಡ್ ಒಂದು ಭಾವನೆ. ಇನ್ನೊಂದಿದೆ ಸ್ಯಾಡ್, ಇನ್ನೊಂದು ಭಾವನೆ ಇರೋದರಿಂದ ಬದಲಿಗೆ ಆ್ಯಂಡ್ ಬರೀಬೇಕು. ಇದು ಗ್ರಾಮರ್ ಸ್ನೇಹಿತರೆ. ಬಂತು ಅಂದರೆ ಅವನು ಡಿಸಪಾಯಿಂಟೆಡ್ ಆ್ಯಂಡ್ ಸ್ಯಾಡ್ ಅನ್ಬೇಕು, ಕೊಡಲ್ಲ ಹಂಗೆ ಅವನು. ಕೊಡ್ತಾನೆ, ಅದನ್ನು ನಾವು ಆ್ಯಂಡ್ ಮಾಡ್ಕೋಬೇಕು. ಸೊ ಇಲ್ಲ ನೋಡಿ ಇಲ್ಲಿ. ಸೊ ದ ವುಡ್ ಕಟರ್ ವಾಸ್ ನೋಡಿ, ಸಬ್ಜೆಕ್ಟ್ ವರ್ಬ್ ಬಂತು. ದ ವುಡ್ ಕಟರ್ಗೆ ಸಬ್ಜೆಕ್ಟ್ ದ, ವಾಸ್ ಇಲ್ಲ ಇಲ್ಲಿ. ವಾಸ್ ಡಿಸಪಾಯಿಂಟೆಡ್ ಆ್ಯಂಡ್ ಬಿಕೇಮ್ ಸ್ಯಾಡ್, ದುಃಖಿತನಾದ ನೋಡಿ. ಸ್ಯಾಡ್ ದುಃಖಿತನಾದ, ಬಿಕಮ್ ಆಗುವುದು, ದುಃಖವನ್ನು ಪಡೆದುಕೊಂಡು ಅಲ್ಲಿ ಅವನು ದುಃಖಿತನಾದ. ಸೊ ವುಡ್ ಕಟರ್ ಅನ್ನೋದು ಕಾಮನ್. ಇಲ್ಲಿ ಮತ್ತೆ ಸಬ್ಜೆಕ್ಟನ್ನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ದ ವುಡ್ ಕಟರ್ ವಾಸ್ ಡಿಸಪಾಯಿಂಟೆಡ್. ಬೇಕಾದರೆ ನೀವು ಇದನ್ನು ದ ವುಡ್ ಕಟರ್ ವಾಸ್ ಡಿಸಪಾಯಿಂಟೆಡ್ ಆ್ಯಂಡ್ ಸ್ಯಾಡ್ ಅಂತ ಕಂಟಿನ್ಯೂ ಮಾಡ್ಬೋದು. ಬಿಕೇಮ್ನ ಬೇಕಾದ್ರೆ ನೀವು ತೆಗಿಬೋದು, ಯಾಕೆಂದರೆ ಎರಡು ಗುಣಪದಗಳು ಒಬ್ಬರಿಗೆ ಸೇರಿರೋದ್ರಿಂದ ನೀವು ಇಷ್ಟೇ ಬರೀಬೋದು. ದ ವುಡ್ ಕಟರ್ ವಾಸ್ ಡಿಸಪಾಯಿಂಟೆಡ್ ಆ್ಯಂಡ್ ಸ್ಯಾಡ್, ಇಷ್ಟಕ್ಕೆ ನಿಲ್ಲಿಸ್ಬೋದು. ಅಥವಾ ಆ್ಯಂಡ್ ಬಿಕೇಮ್ ಸ್ಯಾಡ್, ದುಃಖಿತನಾದ. ಸ್ನೇಹಿತರೆ, ಇಲ್ಲಿಗೆ ನಾವು ಫಸ್ಟ್ ಪಾರ್ಟನ್ನು ನಿಲ್ಲಿಸೋಣ, ಯಾಕೆಂದರೆ ಅವ್ನು ನಿರಾಸೆ ಆಯ್ತಲ್ವಾ, ಕೊಡಲಿ ನೀರಲ್ಲಿ ಬಿದ್ದೋಯ್ತು. ನಂತರ ಏನು ಮಾಡ್ತಾನೆ ಅನ್ನೋದನ್ನು ನಾವು ನಂತರದ ವಿಡಿಯೋದಲ್ಲಿ ನೋಡೋಣ. ಇದಕ್ಕಿಂತ ಮುಂಚಿತವಾಗಿ ನಾನು ಕೊನೆಯಲ್ಲಿ ಒಂದು ಮಾತು ಹೇಳಬೇಕಂತಿದ್ದೀನಿ. ನನ್ನ ಸೆಕೆಂಡ್ BCom D ಸೆಕ್ಷನ್ ವಿದ್ಯಾರ್ಥಿ ಶರತ್ಗೆ ನಾನು ಅನಂತ ಧನ್ಯವಾದಗಳು ಹೇಳಬೇಕು. ಶರತ್ತು ಒಂದು 10 ಬಾರಿ ನನಗೆ ಫೋನ್ ಮಾಡಿ, ಸಾರ್ ನೀವು ನಮಗೆ ಗೈಡ್ ಮಾಡಿ ಸಾರ್, ಈ ಪೊಯಮ್ ಮಾಡಿ ಸಾರ್, ಈ ಒಂದು ಏನು ಸಮರಿ ರೈಟಿಂಗ್ ಮಾಡಿ ಸಾರ್ ಅಂತೇಳಿ ನಿಮ್ಮ ಎಲ್ಲರ ಪರವಾಗಿ ನೋಡಿ ಸ್ನೇಹಿತರೆ, ಎಲ್ಲ ಸೆಕ್ಷನ್ಸ್ ಪರವಾಗಿ ನಾನು ಶರತ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಶರತ್ ಫ್ರಮ್ ಸೆಕೆಂಡ್ BCom D ಸೆಕ್ಷನ್ ಫಾರ್ ಆಲ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಎಂಕರೇಜ್ಮೆಂಟ್ ಟು ಯುವರ್ ಫ್ರೆಂಡ್ಸ್. ಸೊ ನಾಳೆ ನಾನು ಮತ್ತೊಂದು ವಿಡಿಯೋ ಅಂತ ಬರ್ತೀನಿ. ಎಲ್ಲರಿಗೂ ಶುಭವಾಗಲಿ. ಅರ್ಥ ಮಾಡ್ಕೊಳ್ಳಿ, ಡೌಟ್ಸ್ ಇದ್ದರೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಬಾಯ್ ಟು ಯು. ಬಾಯ್.